ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದೇ ಇಷ್ಟೊತ್ತಿ ಎಲ್ಲೋ ಹೊರಟಿದ್ರು? ಅಪ್ಪ ಅದು ಅಮ್ಮು ನಿದ್ದೆ ಬರ್ತಿಲ್ಲ ಅಂದ್ಲು, ಅದಕ್ಕೆ ಹಾಗೆ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಿದ್ವಿ ಅಷ್ಟೇ. ರಾತ್ರಿ ಸುತ್ತಾಡಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ಯಾ? ಏನ್ ಮಾಡಕ್ ಹೊರಟಿದ್ಯಾ? ಸಾರಿ ತಾತ, ಇವರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನೀನ್ ಯಾಕಮ್ಮ ಸಾರಿ ಕೇಳ್ತೀಯ? ಕೇಳ್ಬೇಕಾದವನು ಇವನು. ಅದೇ ಏನು ಇದೆಲ್ಲ? ಅವನೇನೆ ಕೇಳ್ತಿದ್ಯಾ? ನೋಡಿದ್ರೆ ಗೊತ್ತಾಗಲ್ವಾ? ಹೌದು, ನಾನೇ ಕರ್ಕೊಂಡು ಬಂದಿದ್ದು ಅಮ್ಮುನ. ಏನಿವಾಗ? ಅಕ್ಕಂಗೆ ಈ ಮದುವೆ ಇಷ್ಟ ಇಲ್ಲ, ಅದನ್ನ ನಿಮ್ಗೆಲ್ಲ ಹೇಳಿದ್ರೆ ನಿಮ್ಗೆ ಯಾರಿಗೂ ಕಿವಿ ಕೇಳಿಸಲ್ಲ. ಏನ್ ಮಾಡುವಂತೀರ ತಾತ? ಅದಕ್ಕೆ ಇಲ್ಲಿಂದ ಹೊರಟಿದ್ವಿ. ಈ ವಿಷಯ ಇಲ್ಲಿ ಯಾರ್ಯಾರಿಗೆ ಮೊದಲೇ ಗೊತ್ತಿತ್ತು. ಗಿರಿ, ಅಯ್ಯೋಪ್ಪ, ನನಗದು ಈಗಲೇ ಗೊತ್ತಾಗಿದ್ದು. ಸತ್ಯವಾಗ್ಲೂ ನನಗೆ ಗೊತ್ತಿರಲಿಲ್ಲ ತಾತ. ಬೇಕಿದ್ರೆ ಅಮ್ಮನ್ ಕೇಳಿ. ಹೌದು ಮಾವ. ವಿಮಲಾ, ಮಾವ ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ. ಸುಮ್ಮನೆ ಇದ್ರಲ್ಲಿ ಎಲ್ರನ್ನೂ ಎಳಿಬೇಡಿ ತಾತ. ಅಕ್ಕನ ಕರ್ಕೊಂಡ್ ಬಂದಿದ್ದು ನಾನು. ಇದೆಲ್ಲ ನಂದೇ ಪ್ಲಾನ್. ಅಮೃತ, ಇವನಿಗಂತೂ ಬುದ್ಧಿ ಇಲ್ಲ. ನೀನ್ ಯಾಕಮ್ಮ ಇವನ್ ಜೊತೆ ಹೊರಟಿದ್ದೆ? ಈ ತಾತನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಮಗ? ಮಾತಿನಲ್ಲಿ ಅವಳನ್ನ ಕಟ್ ಹಾಕ್ಬೇಡಿ. ಅವಳ ನಿರ್ಧಾರನ ಅವಳೇ ತಗೊಳ್ಳಿ. ನಿರ್ಧಾರ ಮಾಡೋ ಹಕ್ಕಿದೆ ಅಂದ ಮಾತ್ರಕ್ಕೆ ಹಳ್ಳಕ್ಕೆ ಬೀಳೋದನ್ನ ನೋಡ್ತಾ ನಿಂತ್ಕೊಳ್ಳೋಕ್ಕಾಗಲ್ಲ. ಕೈ ಹಿಡಿದು ತಡೆಯೋದು ದೊಡ್ಡವರಾದ ನಮ್ಮ ಕರ್ತವ್ಯ. ಅಮ್ಮೋ, ಬಾಮ್ಮ ಇದೆ, ಬಾ ಅಂದೆ. ನೀನು ಹುಟ್ಟೋಕ್ ಮುಂಚೆ ನಿನ್ನ ಅಕ್ಕನ ಕಾಳಜಿ ಮಾಡಿದವ್ ನಾನು. ಅವಳಿಗೆ ಏನು ಒಳ್ಳೇದು ಅನ್ನೋದು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಅಕ್ಕನಿಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಯಾಕೆ ಅರ್ಥ ಆಗ್ತಿಲ್ಲ? ನಿಮ್ಮಿಂದ ಎಷ್ಟು ಜನರ ಮನ್ಸಿಗೆ ನೋವಾಗಿದೆ ಅಂತ ಒಂದ್ಸಲ ಆದ್ರೂ ಯೋಚನೆ ಮಾಡಿದೀರ ತಾತ? ವಯಸ್ಸಿಗೆ ಮೀರಿದು ಮಾತಾಡ್ತಾ ಇದೀಯ ನೀನು. ತಾತ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಸಾರಿ, ನನಗೆ ವಿಷಯ ಗೊತ್ತಿರಲಿಲ್ಲ. ಗೊತ್ತಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು. ನೋಡು, ನೀವೆಲ್ಲ ಎಷ್ಟೇ ಟ್ರೈ ಮಾಡಿದ್ರು ಈ ಮದುವೆ ನಡೆಯಲ್ಲ. ನಮ್ಮ ಅಕ್ಕನ ಜೀವನ ಅವಳು ಅನ್ಕೊಂಡಿರೋ ಹಾಗೆ ನಡೆಯೋ ತರ ನಾನ್ ಮಾಡ್ತೀನಿ. ಆ ಕಡೆ ಹೋಗ್ಬಾರ್ದು ಇಷ್ಟೊತ್ತಲ್ಲಿ. ಹೋಗ್ತೀನಿ, ಅಲ್ಲೇ ಹೋಗ್ತೀನಿ. ಚೂಳು ಹೇಳ್ದಂಗೆ ನಾನು ಯಾಕೆ ಕೇಳ್ಬೇಕು? ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ ಅಂತ ನನಗೆ ಹೇಳ್ತಾರೆ.